ಆರ್ ಅಶೋಕ್ ಕೊಠಡಿಯಲ್ಲಿ ಎಚ್ಡಿಕೆ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಕಂದಕೂರ್. ಕುಮಾರಸ್ವಾಮಿ ಕಾಲು ಮುಟ್ಟಿ ನಮಸ್ಕರಿಸಿದ್ದಾರೆ. ಕೊನೆಗೂ ಯಶಸ್ವಿಯಾದ್ರ ಕುಮಾರಸ್ವಾಮಿ ಅವರು ಶರಣಗೌಡ ಕಂದಕೂರ್ ಮನವೊಲಿಸುವಲ್ಲಿ. ನೋಡಿ, ಆರ್ ಅಶೋಕ್ ಅವರು ಕೊಠಡಿಗೆ ಬಂದು ಕುಮಾರಸ್ವಾಮಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಾರಂತೆ ಕಂದಕೂರ್. ಫೈನಲಿ ಯಶಸ್ವಿ ಆಗಿದ್ದಾರೆ ಮನವೊಲಿಸುವಲ್ಲಿ. ವ್ಯಕ್ತಪಡಿಸಿದಾಗ ಯುವ ನಾಯಕರು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸಲಿಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ರು. ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್, ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಒಂದನ್ನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎಂತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಅದ್ರ ಪ್ರಶ್ನೆ ಉದ್ಭವಿಸಿದೆ. ಯಾರು ಕಾಂಗ್ರೆಸ್ನವರು ಯಾರು ಸಂಪರ್ಕ ಮಾಡಿಲ್ಲ. ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಪಕ್ಷದ ಸೂಚನೆ ಪ್ರಕಾರ ಮತ ಹಾಕಿದ್ದೀರಾ? ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂತಂದ್ರೆ ವಿಪ್ಪನ್ನ ಜಾರಿ ಮಾಡಿದೆ. ಹಾಗಾಗಿ ಎಂತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಅವ್ರ ಪಕ್ಷಕ್ಕೆ ಅವ್ರಿಗೆ ಕೇಳಬೇಕು, ಅದು ನನಗೆ ಕೇಳಬೇಕು. ಥ್ಯಾಂಕ್ ಯು ಸರ್. ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಯುವ ನಾಯಕರು ನಿನ್ನೆ ಒಂದು ವೇದಿಕೆ ಮಾಡಿ ಮನಸ್ತಾಪಗಳು ಬಗೆಹರಿಸಲಿಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದಿದ್ರು, ಮಾತಾಡಿದ್ದೀವಿ, ಬಗೆಹರಿದಿದೆ. ಇವತ್ತು ಪಕ್ಷದ ಅಭ್ಯರ್ಥಿ ಪರ ಮತ ನೀಡಿದ್ರು. ಬೇರೆ ಪಕ್ಷದವರು ಒಂದು ಆಸೆ ಇಟ್ಕೊಂಡಿದ್ರು ಸರ್, ನಿಮ್ಮ ಮತ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಒಂದನ್ನೇ ಹೇಳ್ತೀನಿ, ರಾಜ್ಯಸಭಾ ವಿಚಾರವಾಗಿ ಯಾರು ಎಂತಂದ್ರೆ ನನಗೆ ಮತ ನೀಡಬೇಕು ಅಂತ ತಿಳ್ಕೊಂಡು ಯಾರು ಹೇಳಿಲ್ಲ. ಹಾಗಾಗಿ ಅದ್ರ ಪ್ರಶ್ನೆ ಉದ್ಭವಿಸಿದೆ. ಯಾರು ಕಾಂಗ್ರೆಸ್ನವರು ಯಾರು ಸಂಪರ್ಕ ಮಾಡಿಲ್ಲ. ರಾಜ್ಯಸಭಾ ವಿಚಾರವಾಗಿ ಯಾರು ಸಂಪರ್ಕ ಪಕ್ಷದ ಸೂಚನೆ ಪ್ರಕಾರ ಮತ ಹಾಕಿದ್ದೀರಾ? ಖಂಡಿತವಾಗಿ ಪಕ್ಷದ ಸೂಚನೆ ಪ್ರಕಾರ ಪಕ್ಷ ಎಂತಂದ್ರೆ ವಿಪ್ಪನ್ನ ಜಾರಿ ಮಾಡಿದೆ. ಹಾಗಾಗಿ ಎಂತಂದ್ರೆ ನಾವು ಕುಪೇಂದ್ರ ರೆಡ್ಡಿ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಅವ್ರ ಪಕ್ಷಕ್ಕೆ ಅವ್ರಿಗೆ ಕೇಳಬೇಕು, ಅದು ನನಗೆ ಕೇಳಬೇಕು. ಥ್ಯಾಂಕ್ ಯು ಸರ್. ವಿಚಾರಗಳನ್ನು ವ್ಯಕ್ತಪಡಿಸಿದ ಒಟ್ಟಾರೆಯಾಗಿ ಈಗ ಕಂದಕೂರ್ ಅವರು ಕೂಡ ಮತ ಚಲಾವಣೆ ಮಾಡಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಮ್ದು ಮನವೊಲಿಕೆ ಆಗೋದ್ರಲ್ಲಿ ಯಶಸ್ವಿ ಆಗಿದೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ JDSಗೆ ಮತ ಹಾಕಿದೀನಿ, ಫಸ್ಟ್ ಪ್ರಾಶಸ್ತ್ಯತೆಯನ್ನ ನಾವು ನಮ್ಮ ಅಭ್ಯರ್ಥಿಗೆ ಕೊಡ್ಬೇಕಾಗುತ್ತೆ. ಸೊ ಕುಪೇಂದ್ರ ರೆಡ್ಡಿ ಅವರಿಗೆ ನಾನು ಓಟ್ ಹಾಕಿದ್ದೀನಿ ಅಂತ ಅವರೇ ಹೇಳಿದ್ರು. ಈಗ ಟೋಟಲ್ ನೋಡಿ 19 JDSನ ಓಟ್ಗಳಿದ್ದಿದ್ದು, ಅದರಲ್ಲಿ ಚಲಾವಣೆ ಆಗಿರೋದು ಇಲ್ಲಿಯವರೆಗೆ 18 ಶಾಸಕರು ಮತದಾನವನ್ನ ಮಾಡಿದ್ದಾರಂತೆ. JDSನ 19ರಲ್ಲಿ ಒಬ್ಬರನ್ನ ಬಿಟ್ಟು, ಮೀನ್ಸ್ MR ಮಂಜುನಾಥ್ 100 ಶಾಸಕರನ್ನ ಹೊರತುಪಡಿಸಿ ಉಳಿದ 18 ಶಾಸಕರು ಕೂಡ ಮತದಾನವನ್ನ ಮಾಡಿದ್ದಾರೆ. 19ರಲ್ಲಿ 18 ಶಾಸಕರ ಮತದಾನ ಆಗಿದೆ JDSನಿಂದ. ತೀವ್ರ ಕುತೂಹಲ ಕೆರಳಿಸಿದೆ 100 ಶಾಸಕ MR ಮಂಜುನಾಥ್ ಅವರ ನಡೆ. ಇನ್ನೂ ಕೂಡ ಬಂದಿಲ್ಲ, ಅವರ ಸಂಪರ್ಕಕ್ಕೆ HDK ಟೀಮ್ ಪ್ರಯತ್ನ ಪಡ್ತಾ ಇದೆಯಂತೆ. ಎಲ್ಲೋ ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. MR ಮಂಜುನಾಥ್ ಅವರು ತಡವಾಗಿ ಬರ್ತಾರೆ, ಬಂದ್ರು ಯಾರಿಗೂ ಓಟ್ ಹಾಕ್ತಾರೆ ಅಥವಾ ಗೈರಾಗ್ಬಿಡ್ತಾರಾ ಬರದೆ? ತೀವ್ರ ಕುತೂಹಲವಂತೂ ಕೆರಳಿಸಿದೆ ಅವರ ನಡೆ. ಮಂಜುನಾಥ್ ನಡೆ ನಿರೀಕ್ಷಿಸ್ತಾ ಇಲ್ಲ ದೋಸ್ತಿಗಳು. 18 ಅಂತೂ ಹೋಗ್ಬಿಟ್ಟಿದೆ ಮತ. JDSನಿಂದ ಅಂದ್ರೆ ಮೈತ್ರಿನಲ್ಲಿ BJPಯಿಂದ ಒಂದು ಅಡ್ಡ ಮತದಾನ ಆಗಿದೆ, ಬಟ್ JDSನಿಂದ ಇನ್ನೂ ಒಂದು ಅಡ್ಡ ಮತದಾನ ಆಗ್ಲಿಲ್ಲ. ಇರೋದು ಒಂದು MR ಮಂಜುನಾಥ್. ಏನ್ ಮಾಡ್ತಾರೆ? ಇತ್ತ KRPP ಗಂಗಾವತಿ ಶಾಸಕರು ಕಲಿ ಜನಾರ್ದನ್ ರೆಡ್ಡಿ ಕೂಡ ಮತದಾನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇತ್ತ 66 ಮತ ಇದೆ ಅಲ್ಲ BJPಲಿ, ಉಳಿದಿರೋದು 3 ಮತಗಳು. ಅಂದ್ರೆ 3 ಜನ ಇನ್ನ ಓಟ್ ಹಾಕಬೇಕು. ಒಂದು ಹೆಬ್ಬಾರ್ ಮತ್ತಿಬ್ರು ಅವರ ಜೊತೆಗೆ 3 ಮತದಾನ ಆಗಬೇಕು. ಇತ್ತ ಕುಮಾರಸ್ವಾಮಿ ಅವರು ಮಂಜುನಾಥ್ ಅವರನ್ನ ಸಂಪರ್ಕಿಸೋದಕ್ಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.
ಶತಾಯ ಗತಾಯ ಪ್ರಯತ್ನಿಸ್ತಾ ಇದ್ದಾರೆ ಅವ್ರನ್ನ ಕರೆಸ್ಬೇಕು, ವೋಟಿಂಗ್ ಮಾಡಬೇಕು ಅಂತ. ಅವರಂತೂ ಅವ್ರ ಶಾಸಕರನ್ನ ಭದ್ರವಾಗಿ ಮನವೊಲಿಸುವಲ್ಲಿ ನೋಡಿ. ಕಂದಕೂರ್ ಅವರು ಬರ್ತಾರೋ ಇಲ್ವೋ, ನಿನ್ನೆವರೆಗೂ ನಾಟ್ ರೀಚಬಲ್, ಸಿಗ್ತಾ ಇಲ್ಲ, ಸ್ವಿಚ್ಡ್ ಆಫ್, ಎಲ್ಲಿ ಹೋಗ್ಬಿಟ್ರು, ಕಾಂಗ್ರೆಸ್ನವ್ರು ಏನಾದ್ರೂ ಸೆಳ್ಕೊಬಿಟ್ರ, ಈ ತರದ್ 108 ಪ್ರಶ್ನೆಗಳಿತ್ತು. ಕಂದಕೂರ್ ಅವ್ರು ಬಂದ್ರು, ಕುಪೇಂದ್ರ ರೆಡ್ಡಿ ಅವರಿಗೆ ಓಟ್ ಹಾಕಿದ್ರು, ವಿಪ್ ಜಾರಿ ಆಗಿತ್ತು, ಅವ್ರು ಹೇಳ್ದವ್ರಿಗೆ ನಾವು ಓಟ್ ಹಾಕಿದೀವಿ ಅಂದ್ರು, ಹೋದ್ರು. MR ಮಂಜುನಾಥ್ ಅವರು ಎಲ್ಲಿ ಕೌಟುಂಬಿಕ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಎಷ್ಟರ ಮಟ್ಟಿಗೆ ನಿಜ? ಬರ್ತಾರಾ? ಬಂದ್ರು ಎಷ್ಟೊತ್ತಿಗೆ ಬರ್ತಾರೆ? 4 ಗಂಟೆವರೆಗೂ ಇದೆ, ಹೌದು, ಇನ್ನೂ ಕೂಡ ವೋಟಿಂಗ್. ಬಟ್ ಬರ್ಬೇಕಲ್ಲ, ವೋಟ್ ಹಾಕಬೇಕಲ್ಲ. ಬಂದು 18 ಶಾಸಕರು ವೋಟ್ ಹಾಕಾಗಿದೆ, ಒಬ್ಬರಿಗಾಗಿ ವೇಟ್ ಮಾಡ್ತಾರೆ. ಕೊನೆವರೆಗೂ ಪ್ರಯತ್ನವನ್ನ ಬಿಡ್ತಾ ಇಲ್ಲ. ಒಂದೇ ಒಂದು ಮತ ಬಾಕಿ ಉಳಿಸಿಕೊಂಡಿದೆ ಬಿಜೆಪಿ. 3 ಇತ್ತು, ಅದರಲ್ಲಿ 1 65 ಮತದಾನ ಆಗಿದೆ. ಇನ್ನೊಂದು ಹೆಬ್ಬಾರ್ ಬೆಳ್ತಂಗಡಿಯ ಬಿಜೆಪಿ ಶಾಸಕರು ಹರೀಶ್ ಪೂಂಜ ಅವರ ಮತದಾರಕ್ಕಾಗಿ ವೇಟ್ ಮಾಡ್ತಾ ಇರೋದು. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ಬಿಜೆಪಿ ನಾಯಕರು. ಕೊನೆವರೆಗೂ ಪ್ರಯತ್ನವನ್ನ ಬಿಡ್ತಾ ಇಲ್ಲ ನಾಯಕರು. 1 ಮತ ಬಾಕಿ ಉಳಿಸಿಕೊಂಡಿದ್ದ ಬಿಜೆಪಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆನಾ? ಹಾಗಾದ್ರೆ